ಸೊ ರೀಸೆಂಟ್ಲಿ ಯಶ್ ಅವರ ಬರ್ತ್ಡೇ ದಿನ ರಾಕಿ ಬಾಯ್ ರಿಟರ್ನ್ಸ್ ಇನ್ ಅವೆಂಜರ್ಸ್ ಡೂಮ್ಸ್ ಡೇ ಅಂತ ರಿಲೀಸ್ ಆಯಿತು. ಆ್ಯಂಡ್ ಟೀಸರ್ ನೋಡಿದಾಗ ಅನಿಸ್ತು ದಿಸ್ ಇಸ್ ನಾಟ್ ಗೀತು ಮೋಹನ್ ದಾಸ್ ಅಂತ. ಅಂದರೆ ಈ ಆಕ್ಟ್ರೆಸ್ ಗೀತು ಮೋಹನ್ ದಾಸ್ ಅಂತ ಹೇಳ್ತಿಲ್ಲ, ಬಟ್ ಈ ಕಂಪ್ಲೀಟ್ ಟೋನ್ ಆಫ್ ಮೂವಿ ಗೀತು ಮೋಹನ್ ದಾಸ್ ಅವರ ಮೂವಿ ನೇಚರ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಇದು ಬರೀ ಗಸ್ಕ ಸೀನ್ಗೆ ಅಂತ ಹೇಳ್ತಿಲ್ಲ, ಬಟ್ ಆನ್ ದಿ ಡೀಪರ್ ಲೆವೆಲ್ ಈವನ್ ಫ್ರಮ್ ಪೋಸ್ಟರ್ ರಿವೀಲ್ ಯಾವುದು ಕರೆಕ್ಟಾಗಿ ಹಿಟ್ ಆಯ್ತಿಲ್ಲ. ಯಾಕೆ ಅಂತ ನಿಮಗೆ ಅರ್ಥ ಮಾಡಿಸೋಕೆ ನಿಮಗೆ ಗೀತು ಮೋಹನ್ ದಾಸ್ ಅವರ ಫಿಲ್ಮೋಗ್ರಫಿ ಯಾವ ಥರ ಇದೆ ಅಂತ ಅರ್ಥ ಮಾಡಿಸ್ಬೇಕು. ಆ್ಯಂಡ್ ಅದೇ ನಾನು ಈ ವಿಡಿಯೋದಲ್ಲಿ ಮಾಡೋದು. ಗೀತು ಮೋಹನ್ ದಾಸ್ ಅವರ ಫಿಲ್ಮ್ ಕರಿಯರಲ್ಲಿ ಟೋಟಲಿ 4 ರೋಲ್ಸ್ ಆಫ್ ಕಾಂಟ್ರಿಬ್ಯೂಷನ್ಗೆ ಕ್ರೆಡಿಟ್ ತಗೊಂಡಿದ್ದಾರೆ. ಆಸ್ ಅನ್ ಆಕ್ಟ್ರೆಸ್, ರೈಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್. ಬಟ್ ಈ ವಿಡಿಯೋದಲ್ಲಿ ಗೀತು ಮೋಹನ್ ದಾಸ್ ಆಸ್ ಎ ಡೈರೆಕ್ಟರ್ ಆ್ಯಂಡ್ ರೈಟರ್ ಹೇಗೆ ಅಂತ ಸ್ಟಡಿ ಮಾಡೋಣ. ಸೊ ಅವರ ಫಿಲ್ಮೋಗ್ರಫಿಯ ಫಸ್ಟ್ ಮೂವಿಯಿಂದ ಸ್ಟಾರ್ಟ್ ಮಾಡೋಣ. ಅವರ ಡೈರೆಕ್ಷನ್ ಮತ್ತು ರೈಟಿಂಗ್ ನಾವು ಫಸ್ಟ್ ಟೈಮ್ ನೋಡಿರೋದು ಅಂದರೆ ಒಂದು ಫೀಚರ್ ಫಿಲಮಲ್ಲಿ ಅಲ್ಲ, ಬಟ್ ರಾದರ್ ಒಂದು ಶಾರ್ಟ್ ಫಿಲಮಲ್ಲಿ. ಕೇಳ್ಕೊಂಡು ಮೀನಿಂಗ್ ಏನಂದರೆ ಆರ್ ಯು ಲಿಸನಿಂಗ್. ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ಅಂತಲೇ ಈ ಶಾರ್ಟ್ ಫಿಲಮ್ ನೋಡಿದೆ. ಫ್ರೀಯಾಗಿ ಯೂಟ್ಯೂಬಲ್ಲೇ ಇದೆ, ವಿಚ್ ಇಸ್ ಗುಡ್. ಬಟ್ ಇಂಗ್ಲೀಷ್ ಸಬ್ಟೈಟಲ್ ಸಿಗಲಿಲ್ಲ, ವಿಚ್ ಇಸ್ ಬ್ಯಾಡ್. ಬಟ್ ನಾನು ನನ್ನ 25% ಮಲಯಾಳಂ ಲ್ಯಾಂಗ್ವೇಜ್ ನಾಲೆಜ್ ಇಟ್ಕೊಂಡು ಈ ಶಾರ್ಟ್ ಫಿಲಮ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ ಅರ್ಥ ಆಯಿತು. ಸೊ ಈ ಶಾರ್ಟ್ ಫಿಲಮ್ ಒಂದು ಬ್ಲೈಂಡ್ ಗರ್ಲ್ ಪರ್ಸ್ಪೆಕ್ಟಿವ್ ಇಂದ ಸ್ಟೋರಿ ರಿವಾಲ್ವ್ ಆಗೋದು ನೋಡ್ತೀವಿ. ಆ್ಯಂಡ್ ಇದು ತುಂಬ ಅಂದರೆ ತುಂಬ ಕ್ಯೂಟ್ ಇದೆ ಆ್ಯಂಡ್ ಆಲ್ಸೋ ರಿಯಲಿಸ್ಟಿಕ್ ಇದೆ. ಇವೆರಡು ಟರ್ಮ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಾನು ಈ ಶಾರ್ಟ್ ಫಿಲಮ್ ನೋಡೋವಾಗ ಮೇನ್ ಅಟ್ರಾಕ್ಟಿವ್ ಪಾಯಿಂಟ್ ಇದ್ದಿದ್ದೆ ಇದರ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್. ಆಲ್ಸೋ ಮ್ಯೂಸಿಕ್ ಕೂಡ ಸ್ವಲ್ಪ ಅನ್ಕಂಫರ್ಟೇಬಲ್ ಬಟ್ ಸೂದಿಂಗ್ ಫೀಲ್ ಕೊಟ್ಟಿತ್ತು. ಬಟ್ ಇದರ ರೈಟಿಂಗ್ಗೆ ಬರೋ ಹಾಗಿದ್ರೆ ಬ್ಲೈಂಡ್ ಗರ್ಲ್ ಅವಳಿಗೆ ಕಾಣಿಸಿಲ್ದಿರೋ ಪ್ರಪಂಚ ಹೇಗೆ ಇರುತ್ತೆ ಅಂತ ಯಾವಾಗಲೂ ಕ್ವಶನ್ ಕೇಳ್ತಿರ್ತಾಳೆ. ಆ್ಯಂಡ್ ಕೆಲವರು ಆನ್ಸರ್ ಕೊಡ್ತಾರೆ, ಎಷ್ಟೊಂದು ಜನ ಇಗ್ನೋರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಾರ್ಮಲ್ ಆಗಿ ಜನ ಕಣ್ಣು ಮುಂದೆ ಇರೋದನ್ನ ಕಣ್ಣಾರೆ ನೋಡಿದ್ರು ಅದನ್ನು ಅಪ್ರಿಷಿಯೇಟ್ ಮಾಡಿಲ್ಲದೆ ಹಾಗೆ ಇಗ್ನೋರ್ ಮಾಡ್ತಾರೆ. ಬಟ್ ಈ ಚಿಕ್ಕ ಹುಡುಗಿ ಕಣ್ಣು ಕಾಣಿಸಿಲ್ಲ ಅಂದರೂ ಕೂಡ ಪ್ರಪಂಚ ಹೇಗಿದೆ, ಆ ಶಬ್ದ ಏನು, ಅದು ಯಾವ ಬಣ್ಣ ಇರ್ಬೋದು ಅಂತ ಪ್ರತಿಯೊಂದು ಮೂಮೆಂಟ್ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಗೊತ್ತಿರೋ ಪ್ರಪಂಚನ ಮೈಂಡಲ್ಲಿ ಇಟ್ಕೊಂಡು ಅವಳದೇ ಆದ ಪ್ರಪಂಚ ಕ್ರಿಯೇಟ್ ಮಾಡ್ತಾಳೆ. ಸೊ ರೈಟಿಂಗಲ್ಲಿ ಇಷ್ಟು ಮೀನಿಂಗ್ ಇದೆ ಆ್ಯಂಡ್ ಡೆಪ್ತ್ ಇದೆ. ಆ್ಯಂಡ್ ಈವನ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್, ಆ ಕ್ಯಾರೆಕ್ಟರ್ ಎಮೋಷನ್ನ ಕ್ಯಾಪ್ಚರ್ ಮಾಡೋದು. ಅವಳ ಅಕ್ಕಪಕ್ಕ ಜನ ಇದ್ದರೂ ಅವಳು ಯಾರಾದರೂ ಕೇಳಿಸ್ಕೋತಿದ್ದೀರಾ ಅಂತ ಕರೆದ್ರು ಅವಳ ಮಾತು ಯಾರು ಕೇಳಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಸೊ ನನಗೆ ಅಷ್ಟು ಲ್ಯಾಂಗ್ವೇಜ್ ಥ್ರೂ ಅರ್ಥ ಆಗಲಿಲ್ಲ ಅಂದರೂ ಕೂಡ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ ಅದರಲ್ಲಿ ತುಂಬ ಅರ್ಥ ಮಾಡಿಸಿದ್ರು. ಸೊ ಜಸ್ಟ್ 22 ಮಿನಿಟ್ನ ಈ ಶಾರ್ಟ್ ಫಿಲಮ್ ತುಂಬ ಡೀಪ್ ಆಗಿದೆ, ಈವನ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್. ಆಲ್ಸೋ ಮೇಜರ್ ಕ್ರೆಡಿಟ್ ಆ ಚಿಕ್ಕ ಹುಡುಗಿಗೆ ಹೋಗಬೇಕು ಆ್ಯಂಡ್ ಅವಳ ಕ್ಯೂರಿಯಸ್ ವಾಯ್ಸ್ಗೆ ಹೋಗಬೇಕು. ಬಟ್ ನೀವೇ ನೋಡಿ ಗೀತು ಮೋಹನ್ ದಾಸ್ ಆ್ಯಕ್ಚುಯಲ್ ಪವರ್ನ. ಆ್ಯಂಡ್ ಇದೇ ಪವರ್ ಅವರ ನೆಕ್ಸ್ಟ್ ಡೈರೆಕ್ಷನಲ್ಲೂ ನೋಡ್ತೀರಾ. ಆ್ಯಂಡ್ ಇದು ಅವರ ಫಸ್ಟ್ ಫೀಚರ್ ಫಿಲ್ಮ್ ಕೂಡ ಆಗಿದೆ, ಆ್ಯಂಡ್ ಅದೇ ಲಯರ್ಸ್ ಡೈಸ್. ಸೊ ಈ ಮೂವಿಗೆ ಗೀತು ಮೋಹನ್ ದಾಸ್ ಡೈರೆಕ್ಷನ್ ಆ್ಯಂಡ್ ರೈಟರ್ ಕೂಡ ಆಗಿದ್ದಾರೆ. ಸೊ ಈ ಮೂವಿ ನಾನು ಡೈರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಅಂತ ಹೇಳಲ್ಲ, ಬಟ್ ಇದರ ರೈಟಿಂಗ್ ಪಾರ್ಟ್ ಇದರ ಸ್ಟ್ರೆಂತ್ ಆ್ಯಂಡ್ ಇದರ ಕ್ಯಾರೆಕ್ಟರ್ಸ್ ಕೂಡ. ಈ ಮೂವಿ ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಹೋಲ್ಡ್ ಮಾಡುತ್ತೆ. ಜಾಸ್ತಿ ಸ್ಪಾಯ್ಲರ್ಸ್ ಇಲ್ಲದೆ ಬ್ರೀಫ್ ಸಿನಾಪ್ಸಿಸ್ ಏನಂದರೆ, ಒಂದು ಹುಡುಗಿ ಅವಳ ಮಗಳನ್ನ ಕರ್ಕೊಂಡು ತನ್ನ ಗಂಡನ ಹುಡ್ಕೋಕೆ ಹೋಯ್ತಾಳೆ. ಆ್ಯಂಡ್ ಆ ಜರ್ನಿಲಿ ಒಬ್ಬ ಸ್ಟ್ರೇಂಜರ್ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಇನ್ ರಿಟರ್ನ್ ಫಾರ್ ಮನಿ. ಅವನನ್ನು ನಂಬೋದಾ ಇಲ್ವಾ, ಹೇಗೆ ರ್ಯಾಪಪ್ ಆಗುತ್ತೆ ಸ್ಟೋರಿ ಅನ್ನೋದೇ ಸಿನಾಪ್ಸಿಸ್. ಆ್ಯಂಡ್ ಇದೇ ಕಂಪ್ಲೀಟ್ ಸ್ಟೋರಿ ಕೂಡ. ಏನು ಕಾಂಪ್ಲೆಕ್ಸಿಟಿ ಇಲ್ಲ, ಜಸ್ಟ್ ಸಿಂಪಲ್ ಜರ್ನಿ. ನಾನು ಈ ಮೂವಿ ಕೂಡ ಈ ವಿಡಿಯೋ ಮಾಡೋಕ್ಕೋಸ್ಕರ ನೋಡಿದ್ದು. ಆ್ಯಂಡ್ ಮೂವಿ ತುಂಬ ಸ್ಲೋ ಇದೆ, ಆ್ಯಕ್ಚುಲಿ ತುಂಬ ಸ್ಲೋ. ನೀವು ಆರ್ಟಿಸ್ಟಿಕ್ ಮೂವಿಲಿ ಆ ಸ್ಲೋ ಪೇಸ್ ನೋಡ್ತಿರಲ್ಲ ಅದೇ ಥರ. ಬಟ್ ನನಗೆ ನಾರ್ಮಲಿ ಸ್ಲೋ ಮೂವಿಯಿಂದ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆರ್ಟಿಸ್ಟಿಕ್ ಮೂವೀಸ್ ಅಂದರೆ ಸ್ಲೋ ಇರುತ್ತೆ ಅಂತ ಮೈಂಡ್ ಸೆಟ್ ಇಟ್ಕೊಂಡು ನೋಡ್ತೀನಿ. ಬಟ್ ನನಗೆ ಕೆಲವು ಸೀಕ್ವೆನ್ಸಸ್ ಲ್ಯಾಗ್ ಫೀಲ್ ಆಯಿತು. ಆ್ಯಂಡ್ ಇವೆಲ್ಲ ಮರೆಯೋ ಹಾಗೆ ಮಾಡಿದ್ದು ಕ್ಲೈಮ್ಯಾಕ್ಸ್. ಆ್ಯಂಡ್ ಕ್ಲೈಮ್ಯಾಕ್ಸ್ ನನಗೆ ಇನಿಷಿಯಲಿ ಅರ್ಥ ಆಗಲಿಲ್ಲ, ಬಟ್ ಆಮೇಲೆ ಮೂವಿ ಡಿಸ್ಕಷನ್ ಓಪನ್ ಮಾಡಿದಾಗ ಅದರ ಇನ್ಡೆಪ್ತ್ ಮೀನಿಂಗ್ ಅರ್ಥ ಆಯಿತು. ಒಂದೊಂದು ಕ್ಯಾರೆಕ್ಟರ್ ಏನು ಸಿಗ್ನಿಫೈ ಮಾಡ್ತಾರೆ, ಈವನ್ ಆ ಮೇಕೆ ಮಲಿ ಏನು ಸಿಗ್ನಿಫೈ ಮಾಡುತ್ತೆ ಅಂತ. ಬಟ್ ಅಂದ್ಕೊಂಡಷ್ಟು ಡೀಪ್ ಏನೂ ಇಲ್ಲ, ಬಟ್ ಇಟ್ ಈಸ್ ವರ್ತ್ ವಾಚಿಂಗ್. ಇದರಲ್ಲೂ ಆ್ಯಕ್ಟಿಂಗ್ ತುಂಬ ಸೀಕ್ವೆನ್ಸಸಲ್ಲಿ ಸ್ಟ್ರೆಂತ್ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಈ ಮೂವಿಯ ಆ್ಯಂಕರ್ ಬೀಯಿಂಗ್ ಕೂಡ ಒಂದು ಚಿಕ್ಕ ಹುಡುಗಿ. ಸೊ ಈ ಮೂವಿ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಸಿಂಪಲ್ ಇತ್ತು, ಇನ್ ಟರ್ಮ್ಸ್ ಆಫ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಷನ್ ಸ್ಲೋ ಇತ್ತು. ಬಟ್ ವಿಜುವಲ್ ಲೊಕೇಶನ್ ಕ್ಯಾಪ್ಚರ್ ಮಾಡೋದರಲ್ಲಿ, ಕೆಲವೊಂದು ಫ್ರೇಮಿಂಗ್ ಚಾಯ್ಸಸ್ ಆ್ಯಂಡ್ ಆ ಚಿಕ್ಕ ಹುಡುಗಿಯ ಕ್ಯೂಟ್ನೆಸ್ ಆ್ಯಂಡ್ ಆಲ್ಸೋ ಆ ಡೆಲ್ಲಿಯ ಕಾಂಟ್ರಾಸ್ಟ್ ನೇಚರ್ ಕಂಪೇರ್ಡ್ ಟು ಶಿಮ್ಲಾ ಅವೆಲ್ಲ ಚೆನ್ನಾಗಿ ಇದೆ. ಗೀತು ಮೋಹನ್ ದಾಸ್ ಫಿಲ್ಮೋಗ್ರಫಿಲ್ಲೂ ಇದು ನನ್ನ ಫೇವ್ರೆಟ್ ಮೂವಿ ಏನೂ ಅಲ್ಲ, ಬಟ್ ಸ್ವಲ್ಪ ಡೀಪ್ ಆಗಿರೋ ಮೂವಿ. ಆಲ್ಸೋ ಸ್ವಲ್ಪ ಸೋಷಿಯಲ್ ಕಾಸಸ್ ಮೇಲೂ ಕೂಡ ಟಚ್ ಮಾಡುತ್ತೆ. ಆ್ಯಂಡ್ ಈ ಮೂವಿಗೆ ಗೀತು ಮೋಹನ್ ದಾಸ್ಗೆ 2 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. 87th ಅಕಾಡೆಮಿ ಅವಾರ್ಡಲ್ಲಿ ಅಫಿಷಿಯಲ್ ಎಂಟ್ರಿ ಆಗಿತ್ತು ಇನ್ ದ ಕ್ಯಾಟಗರಿ ಆಫ್ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್.
ಈವನ್ ಈ ಮೂವಿನೂ ಫ್ರೀ ಆಗಿ ಯೂಟ್ಯೂಬಲ್ಲೇ ಇದೆ. ಸೊ ಸ್ಲೋ ಪೇಸ್ ಇಂದ ಪ್ರಾಬ್ಲಮ್ ಇಲ್ಲ ಅಂದರೆ ಆ್ಯಕ್ಚುಲಿ ನೋಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ ಟಾಕ್ಸಿಕ್ ಮೂವಿ ಡೈರೆಕ್ಟರ್ ಯಾವ ಥರ ಮೂವಿಗೆ ಹೆಸರುವಾಸಿ ಆಗಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಮೂವಿ ಇವರ ಫಿಲ್ಮೋಗ್ರಫಿಯಲ್ಲಿ ಬರೋದು ಸ್ನ್ಯಾನ್ ಸ್ಟೀವ್ ಲೋಪೆಸ್. ಈ ಮೂವಿನ ನಾನು ಈ ವಿಡಿಯೋಗೋಸ್ಕರ ನೋಡಿಲ್ಲ, ಬಟ್ ಇದು ತುಂಬ ಮುಂಚೆನೇ ರ್ಯಾಂಡಮ್ ರೆಕಮೆಂಡೇಶನಿಂದ ನೋಡಿದ್ದೆ. ಈ ಮೂವಿನ ಗೀತು ಮೋಹನ್ ದಾಸ್ ಡೈರೆಕ್ಟ್ ಮಾಡಿಲ್ಲ, ಬಟ್ ಅವರು ಒನ್ ಆಫ್ ದಿ ರೈಟರ್ ಆಗಿದ್ದಾರೆ. ಸೊ ಜನರಲಿ ಈ ಮೂವಿ ರೈಟಿಂಗ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಈ ಮೂವಿ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಹೇಗೆ ಇದೆ ಅಂತ ಹೇಳ್ತೀನಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಮೂವಿ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಗ್ರೌಂಡೆಡ್ ಆಗಿದೆ, ರಿಯಲಿಸ್ಟಿಕ್ ಆಗಿದೆ. ಆ ಟೀನೇಜ್ ಕ್ಯೂರಿಯಾಸಿಟಿ, ಏನೋ ತಪ್ಪು ನಡೆದಿದೆ ಅದನ್ನು ಸರಿ ಮಾಡ್ಕೋಬೇಕು ಅಂತ, ಸುಳಿಲಿ ಇನ್ನೂ ಸಿಗಾಕೊಳ್ಳೋದು, ಇವಾಗ ಆ ಸುಳಿಯಿಂದ ಆಚೆ ಬರಬೇಕು ಅನ್ನೋ ಟೈಮಲ್ಲಿ ಆಚೆ ಬರೋಕೆ ಆಗಲ್ಲ. ಸೊ ಈ ವಿಷನ್ನ ನಾವು ಡೈರೆಕ್ಷನಲ್ಲಿ ಪರ್ಫೆಕ್ಟಾಗಿ ನೋಡ್ತೀವಿ. ಆ್ಯಂಡ್ ಆ ಅನ್ಕಂಫರ್ಟಬಲ್ ಫೀಲ್ ಮಾಡಿಸುತ್ತೆ ಈ ಫಿಲಮ್, ಬಟ್ ಇನ್ ಅ ಗುಡ್ ವೇ. ನಿಮಗೂ ಆ್ಯಸ್ ಅನ್ ಆಡಿಯನ್ಸ್ ಆ ಸುಳಿ ಒಳಗೆ ಇನ್ನೂ ಸಿಗಾಕೊಳ್ಳೋದು ನೋಡ್ತೀರಾ. ಆ್ಯಂಡ್ ಸುಮ್ಮನೆ ಈ ಪಾಯಿಂಟಲ್ಲಿ ಹಿಂದೆ ವಾಪಸ್ ಹೋಗೋ ಚಾನ್ಸ್ ಇದ್ದಾಗ ಹೋಗೋದು ಒಳ್ಳೆಯದು ಅಂತ ಹೇಳಬೇಕು ಅನಿಸುತ್ತೆ ಆ ಕ್ಯಾರೆಕ್ಟರ್ಗೆ. ಸೊ ಆ ಫೀಲಿಂಗ್ನ ಮೂವಿ ಕೊಡುತ್ತೆ. ಆ್ಯಂಡ್ ಈ ಮೂವಿ ಜಸ್ಟ್ ಆ ಸ್ಟೀವ್ ಲೋಪೆಸ್ ಕ್ಯಾರೆಕ್ಟರ್ ಅರೌಂಡಲ್ಲಿ ಫೋಕಸ್ ಮಾಡುತ್ತಲ್ಲ. ಸೊ ನೀವು ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆ ಕ್ಯಾರೆಕ್ಟರ್ ಆಲ್ಕ್ ನೋಡ್ತೀರಾ. ಸ್ಟಾರ್ಟಿಂಗಲ್ಲಿ ಆ ಹುಡುಗ ಹೇಗೆ ಇರ್ತಾನೋ ಕ್ಲೈಮ್ಯಾಕ್ಸಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಥರ ಫೀಲ್ ಆಯ್ತಾನೆ. ಆ್ಯಂಡ್ ಈವನ್ ಆ ಮೂವಿಲೂ ಕೂಡ ಆ ಕ್ಯಾರೆಕ್ಟರ್ ಡೆಪ್ತ್ ನೋಡ್ತೀರಾ. ಗ್ರೌಂಡೆಡ್ ಆ್ಯಂಡ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ. ಆ್ಯಂಡ್ ಅದಕ್ಕೆ ಡೈರೆಕ್ಟರ್ಗೆ ಕೂಡ ಕ್ರೆಡಿಟ್ ಹೋಗಬೇಕು. ಬಟ್ ಇಲ್ಲಿ ಕೂಡ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆ ಡೆಪ್ತ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ಲೇಟೆಸ್ಟ್ ಮೂವಿ ಆಫ್ ಗೀತು ಮೋಹನ್ ದಾಸ್, ಆ್ಯಂಡ್ ಇದು ನನಗೆ ಇವರ ಫಿಲ್ಮೋಗ್ರಫಿಲಿ ಇರೋ ಫೇವ್ರೆಟ್ ಮೂವಿ, ಆ್ಯಂಡ್ ಅದೇ ಮೂಥೋನ್. ಈ ಮೂವಿನ ನಾನು ಟಾಕ್ಸಿಕ್ ಮೂವಿ ಫಸ್ಟ್ ಅನ್ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿತ್ತಲ್ಲ, ಮಲಯಾಳಂ ಡೈರೆಕ್ಟರ್ ಜೊತೆಗೆ ಯಶ್ ಅವರು ಒಂದು ಮೂವಿ ಮಾಡ್ತಿದ್ದಾರೆ ಅಂತ, ಆವಾಗ ನೋಡಿದ ಮೂವಿ ಇದು. ಆ್ಯಂಡ್ ಈ ಮೂವಿ ನನಗೆ ಇಷ್ಟ ಆಗಿರೋದಕ್ಕೆ ತುಂಬ ರೀಸನ್ಸ್ ಇದೆ. ಈ ಮೂವಿನ ಗೀತು ಮೋಹನ್ ದಾಸ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ರೈಟರ್ ಕೂಡ ಆಗಿದ್ದಾರೆ ಅಲಾಂಗ್ ವಿತ್ ಅನುರಾಗ್ ಕಶ್ಯಪ್, ವೇರ್ ಅನುರಾಗ್ ಕಶ್ಯಪ್ ಅವರು ಹಿಂದಿ ಡೈಲಾಗ್ಗೆ ಹೆಲ್ಪ್ ಮಾಡಿದ್ದಾರೆ. ಈ ಮೂವಿಲೂ ಕೂಡ ಆ ಗ್ರೌಂಡೆಡ್ ಅಪ್ರೋಚ್ ನೋಡ್ತೀರಾ. ಆ್ಯಂಡ್ ಈ ಮೂವಿಲಿ ತುಂಬ ಫೇವರೆಟ್ ಪಾರ್ಟ್ ಬಂದು ಆ ಡೆಪ್ತ್ ಆ್ಯಡ್ ಮಾಡಿರೋದು. ಸ್ಪಾಯ್ಲರ್ ಕೊಡಲ್ಲ, ಬಟ್ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಮೂವಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಮೊದಲನೇದಾಗಿ ಒಂದು ಬೋಲ್ಡ್ ಟಾಪಿಕ್ನ ಚೂಸ್ ಮಾಡೋದು, ಆ್ಯಂಡ್ ಅದೇ ಜೆಂಡರ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಸೆಕ್ಷುವಲ್ ಐಡೆಂಟಿಟಿ ಮೇಲೆ. ಆ್ಯಂಡ್ ಅದನ್ನು ಮಲಯಾಳಂ ರೈಸಿಂಗ್ ಸ್ಟಾರ್ ನಿವಿನ್ ಪಾಲಿ ಅಂತ ಆ್ಯಕ್ಟರಿಂದ ಆ್ಯಕ್ಟ್ ಮಾಡಿಸೋದು. ಆ್ಯಂಡ್ ಈ ಮೂವಿಲಿ ನನಗೆ ತುಂಬ ನೆನಪು ಇರೋ ಹಾಗೆ ಇದರ ಕ್ವೀರ್ ಲವ್ ಸ್ಟೋರಿ ತುಂಬ ಇಷ್ಟ ಆಗಿದ್ದು. ನಾರ್ಮಲ್ ಆಗಿ ಕ್ವೀರ್ ಲವ್ ಸ್ಟೋರಿ ಅಂತ ಬಂದಾಗ ಫಾರಿನ್ ಮೂವೀಸಲ್ಲಿ ಆಗಲಿ ಇಂಡಿಯನ್ ಸಿನಿಮಾದಲ್ಲಿ ಆಗಲಿ ನ್ಯಾಚುರಲ್ ಲವ್ ಸ್ಟೋರಿ ಥರ ತೋರಿಸೋದು ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಥರ ತೋರಿಸ್ತಾರೆ. ಅದಕ್ಕೆ ಜನರಲ್ ಆಡಿಯನ್ಸ್ಗೆ ಫ್ರಸ್ಟ್ರೇಟ್ ಆಗೋದು. ಲವ್ ಸ್ಟೋರಿ ಅಂದರೆ ಲವ್ ಸ್ಟೋರಿ ಥರ ತೋರಿಸಿ ಅನ್ನೋ ಥರ ಇರಬೇಕು. ಆ್ಯಂಡ್ ನನಗೆ ಮೂವೀಸ್ ಆಗಲಿ ಆ್ಯಂಡ್ ಈವನ್ ನನ್ನ ಒನ್ ಆಫ್ ದಿ ಫೇವ್ರೆಟ್ ವೆಬ್ ಸೀರೀಸ್ ಸೆಕ್ಸ್ ಎಜುಕೇಷನ್ನ 3rd and 4th ಸೀಸನ್ನಲ್ಲಿ ಆಗಲಿ ಕ್ವೀರ್ ಲವ್ ಸ್ಟೋರಿ ಅಂದಿದ ತಕ್ಷಣ ರೆಪ್ರೆಸೆಂಟೇಷನ್ ಥರ ತೋರಿಸ್ತಾರೆ. ಲೈಕ್ ಇವರು ನಮ್ಮೋರೆ, ಇವರಿಗೂ ಸಹಾಯ ಬೇಕು, ಈ ಕೂಡಲೇ ಕೆಳಗಿನ ನಂಬರ್ಗೆ ಕರೆ ಮಾಡಿ. ಅಂದರೆ ನ್ಯಾಚುರಲ್ ವೇಲಿ ತೋರಿಸಿದ್ರೆ ನಾವು ಯಾಕೆ ಇವರನ್ನು ಬೇರೆಯವರು ಅಂತ ನೋಡ್ತೀವಿ. ಏನೋ ಒಂದು ಮೆಸೇಜ್ ಕೊಡಬೇಕು ಅಂತ ಫೋರ್ಸ್ಫುಲ್ ಆಗಿ ಏನು ಹೇಳಿದಾಗ ಅದು ಅಜೆಂಡಾ ಥರ ಫೀಲ್ ಆಗುತ್ತೆ. ಬಟ್ ಈ ಮೂವಿಲಿ ಆ ಕ್ವೀರ್ ಲವ್ ಸ್ಟೋರಿ ಎಷ್ಟು ನ್ಯಾಚುರಲ್ ಆಗಿ ತೋರಿಸಿದ್ರು ಅಂದರೆ ಈವನ್ ಆ್ಯಸ್ ಅನ್ ಆಡಿಯನ್ಸ್ ನಮಗೆ ಅನಿಸುತ್ತೆ ಇವರು ಹೇಗಾದರೂ ಒಂದಾಗಬೇಕು ಅಂತ. ಆ್ಯಂಡ್ ಆ ಥರ ತುಂಬ ಕಡಿಮೆ ಲವ್ ಸ್ಟೋರಿ ಫೀಲ್ ಮಾಡಿಸೋದು. ಆ್ಯಂಡ್ ಎಸ್ಪೆಷಲಿ ನಾನು ಈ ಮೂವಿ ನೋಡಿದ ಟೈಮಲ್ಲೂ ಕೂಡ ಸೆಕ್ಸ್ ಎಜುಕೇಷನ್ ಅಂತ ಸೀರೀಸ್ ಕೂಡ ರೆಪ್ರೆಸೆಂಟೇಷನ್ ಹೆಸರಲ್ಲಿ ಕಂಪ್ಲೀಟ್ ಲಾಸ್ಟ್ ಸೀಸನ್ ಬುಚರ್ ಮಾಡಿತು. ಈವನ್ ಇಂಡಿಯನ್ ವೆಬ್ ಸೀರೀಸಲ್ಲಿ ಸುಮ್ಮನೆ ರೆಪ್ರೆಸೆಂಟೇಷನ್ ಹೆಸರಲ್ಲಿ ಫೋರ್ಸ್ಫುಲ್ ಇಂಟಿಗ್ರೇಷನ್ ಮಾಡೋಕ್ಕೆ ಹೋಗ್ತಿದ್ರು. ಬಟ್ ಆ ಟೈಮಲ್ಲಿ ಈ ಮೂವಿ ನೋಡಿದಾಗ ಎಲ್ಲ ಮೂವಿಲೂ ಈ ಥರ ನ್ಯಾಚುರಲ್ ವೇಲಿ ತೋರಿಸಿದ್ರೆ ಯಾರಂತ ಫ್ರಸ್ಟ್ರೇಟ್ ಆಯ್ತಾರೆ ಅಂತ ಅನಿಸ್ತು. ಆಲ್ಸೋ ಇನ್ನೊಂದು ಜೆಂಡರ್ ಐಡೆಂಟಿಟಿ ಮೇಲೆ ಕೂಡ ಫೋಕಸ್ ಮಾಡಿದ್ದಾರೆ. ಆ್ಯಂಡ್ ಅದು ಕೂಡ ಸೆಲ್ಫ್ ಡಿಸ್ಕವರಿ ಥರ ಫೀಲ್ ಆಗುತ್ತೆ, ರೆಪ್ರೆಸೆಂಟೇಷನ್ ಅವ್ರ ಸಿಂಪತಿ ಥರ ಫೀಲ್ ಆಗಲ್ಲ. ಆ್ಯಂಡ್ ಅದೇ ಪಾರ್ಟ್ ನನಗೆ ಈ ಮೂವಿಲಿ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಆ ಕ್ಯಾರೆಕ್ಟರ್ ಡೆಪ್ತ್, ಈವನ್ ಸೈಡ್ ಕ್ಯಾರೆಕ್ಟರ್ಸ್ದು ಕೂಡ ಸ್ಟ್ರಗಲ್ ಅವ್ರ ಪೇನ್ ತೋರಿಸಿದಾರಲ್ಲ, ಅದು ತುಂಬ ಇಷ್ಟ ಆಗಿದ್ದು. ಎಸ್ಪೆಷಲಿ ಗೀತು ಮೋಹನ್ ದಾಸ್ ಅವರ ಪ್ರೀವಿಯಸ್ 2 ಫಿಲಮಲ್ಲಿ ಇರೋ ಹಾಗೆ ಇದರಲ್ಲೂ ಕೂಡ ಕ್ಯೂಟ್ನೆಸ್ ಇರೋ ಒಂದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಇದೆ. ಆ್ಯಂಡ್ ಈ ಮೂವಿಲೂ ಆ ಚಿಕ್ಕ ಹುಡುಗಿನ ಆ್ಯಂಕರ್ ಬೀಯಿಂಗ್ ಥರ ಇರ್ತಾಳೆ. ಆಲ್ಸೋ ನಿವಿನ್ ಪಾಲಿದು ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಆಲ್ಮೋಸ್ಟ್ ಅನುರಾಗ್ ಕಶ್ಯಪ್ ಮೂವಿ ಥರನೇ ಆ ಗ್ರಿಟಿನೆಸ್, ರಿಯಲಿಸಮ್ ಆ್ಯಂಡ್ ಆ ಫಿಲ್ತ್ ಫೀಲಿಂಗ್ ಕೊಡೋದ್ರಲ್ಲಿ ಈ ಮೂವಿ ಗೆದ್ದಿದೆ. ಆ್ಯಂಡ್ ನೀವು ಕೂಡ ಆ ಮೂವಿ ನೋಡುವಾಗ ಆ ಲೊಕೇಶನ್ನಲ್ಲಿ ಹೇಗೆ ಗುರು ಜೀವನ ಮಾಡೋದು ಅಂತ ಯೋಚನೆ ಮಾಡ್ತೀರಾ, ಆ ಥರ ಇದೆ. ಆಲ್ಸೋ ಒಂದು ಸೀಕ್ರೆಟ್ ಬಾಂಡಿಂಗ್, ಆ ಕ್ಲೈಮ್ಯಾಕ್ಸ್ ನೀವು ಒಂದ್ಸತಿ ನೋಡಿ ಎಷ್ಟು ಡೀಪರ್ ಲೆವೆಲ್ ರೈಟಿಂಗ್ ಇದೆ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಇದೇ ಡೆಪ್ತ್ ನಾನು ಟಾಕ್ಸಿಕಲ್ಲೂ ಹುಡುಕ್ತಿರೋದು. ಆ್ಯಂಡ್ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನಲ್ಲಿ ಕಾಮನ್ ಇರೋದು ಆ ಕ್ಯೂಟ್ನೆಸ್, ರಿಯಲಿಸ್ಟಿಕ್ ಅಪ್ರೋಚ್ ಆರ್ ಗ್ರೌಂಡೆಡ್ನೆಸ್.
ಆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್, ನ್ಯಾಚುರಲ್ ಕ್ಯಾರೆಕ್ಟರ್ಸ್, ಅದು ಯಾವುದು ಫೀಲ್ ಆಯ್ತಿಲ್ಲ ಟಾಕ್ಸಿಕ್ ಟೀಸರ್ ನೋಡಿದ್ಮೇಲೆ. ತುಂಬ ಡೈರೆಕ್ಟರ್ ಎಕ್ಸಾಂಪಲ್ಸ್ ಇದೆ ಬೇರೆ ಅವರು ಒಂದು ಮೂವಿ ನೋಡಿದ್ರೆ ಇವರೇನ ಈ ಮೂವಿನೂ ಡೈರೆಕ್ಟ್ ಮಾಡಿರೋದು ಅಂತ ಯೋಚನೆ ಮಾಡೋ ಹಾಗೆ ಮಾಡ್ತಾರೆ. ಅನುರಾಗ್ ಕಶ್ಯಪ್ ಅವರು ಗ್ಯಾಂಗ್ಸ್ ಆಫ್ ವಸೇಪುರ್, ರಮನ್ ರಾಘವ್ 2.0 ಮಾಡಿರೋದು, ಆ್ಯಂಡ್ ಅವರೇ ನನ್ನ ಫೇವ್ರೆಟ್ ಇಂಡಿಯನ್ ಆನಿಮೇಷನ್ ಮೂವಿ ರಿಟರ್ನ್ ಆಫ್ ಹನುಮಾನ್ ಕೂಡ ಡೈರೆಕ್ಟ್ ಮಾಡಿರೋದು. ಸೊ ಆ ಕಂಪ್ಲೀಟ್ 2 ಫೇಸ್ ಆಫ್ ಸ್ಪೆಕ್ಟ್ರಮ್ ಥರ ಫೀಲ್ ಆಗೋದು ಅಲ್ಲ ಪ್ರಾಬ್ಲಮ್ಮು. ನಾಗಶ್ವಿನ್ ಎಕ್ಸಾಂಪಲ್ ತಗೊಳ್ಳಿ, ಮಹಾನಟಿ ಅಂತ ಕಮರ್ಷಿಯಲ್ ಬಯೋಪಿಕ್ ಮಾಡಿದ್ರು. ಎಷ್ಟು ಹುಷಾರಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ, ಎಲ್ಲೂ ಫಿಲ್ಲರ್ ಅನ್ಸೋಲ್ಲ. ಆ್ಯಂಡ್ ಇದೇ ಡೈರೆಕ್ಟರ್ ಕಲ್ಕಿ ಅಂತ ಸೂಪರ್ ಸೈನ್ಸ್ ಫಿಕ್ಷನ್ ಮೂವಿ ಮಾಡಿರೋದು. ಎಷ್ಟು ಜನಕ್ಕೆ ಈ ಮೂವಿ ಕಂಪ್ಲೀಟ್ ಇಷ್ಟ ಆಯಿತೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅಮಿತಾಬ್ ಬಚ್ಚನ್ ಮತ್ತು ಆ ಮಹಾಭಾರತ ಸೀಕ್ವೆನ್ಸಸ್ ಬಿಟ್ಟರೆ ಆ ಮೂವಿಲಿ ಇನ್ನೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ಇದಕ್ಕೆ ಮೇನ್ ಕಾರಣ ಏನು ಗೊತ್ತಾ? ಇಲ್ಲ, ಇದು ಡ್ಯೂನ್ ಮತ್ತು ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿದು ರಿಪ್ ಆಫ್ ಥರ ಕಾಣಿಸುತ್ತೆ ಅಂತ ಅಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೆ ಇಫ್ ಆ್ಯಂಡ್ ಓನ್ಲಿ ಇಫ್ ಪ್ರಭಾಸ್ ಫ್ಯಾನ್ ಸರ್ವಿಸ್ಗೋಸ್ಕರ ಅರ್ಧ ಮೂವಿ ಹಾಳು ಮಾಡಿರಲಿಲ್ಲ ಅಂದರೆ. ಈವನ್ ಪ್ರಭಾಸ್ ಅವರ ಕ್ಯಾರೆಕ್ಟರ್ ನಿಜವಾಗ್ಲೂ ಜೋಕರ್ ಥರ ಮಾಡಿದರು, ಆ್ಯಂಡ್ ಇದು 100% ಟ್ರೂತ್. ಆ್ಯಂಡ್ ಇದು ಮೂವಿನ ಯಾವ ರೀತಿಲೂ ಹೆಲ್ಪ್ ಮಾಡಲಿಲ್ಲ. ಹೀತ್ ಲೆಜರ್ ಮಾಡೋಕ್ಕೆ ಹೋಗಿದ್ರು, ಜಾರೆಡ್ ಲೆಟೋ ಮಾಡಿ ಬಂದರು. ಆ್ಯಂಡ್ ಇವೆಲ್ಲದಕ್ಕೂ ಮೇನ್ ಕಾರಣ ಒಂದು ಸ್ಟಾರ್ ಪ್ರೆಸೆನ್ಸ್. ಆ್ಯಂಡ್ ಆ ಸ್ಟಾರ್ ಪ್ರೆಸೆನ್ಸ್ನ ಜಸ್ಟಿಫೈ ಮಾಡೋಕ್ಕೆ ಸ್ಟೋರಿನ, ಆ ಕಂಪ್ಲೀಟ್ ಟೋನ ಸ್ಯಾಕ್ರಿಫೈಸ್ ಮಾಡೋದು. ಆ್ಯಂಡ್ ಅದೇ ಭಯ ನನಗೆ ಟಾಕ್ಸಿಕ್ ಮೂವಿ ಮೇಲೆ ಆಯ್ತಿರೋದು. ನಾನು ಇನಿಷಿಯಲಿ ಇಷ್ಟು ಫೀಮೇಲ್ ಕ್ಯಾರೆಕ್ಟರ್ ಇದ್ದಾರೆ, ಆ್ಯಂಡ್ ಆಲ್ಸೋ ಫಸ್ಟ್ ಟೀಸರಲ್ಲಿ ಯಶ್ ಅವರ ಕ್ಯಾರೆಕ್ಟರ್ ಹಾರ್ನಿ ಆ್ಯಂಡ್ ವುಮನೈಸರ್ ಥರ ತೋರಿಸಿದ್ದಾರೆ. ಸೊ ಈ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ ರಾಯಾ ಕ್ಯಾರೆಕ್ಟರ್ ಡಿಸಿಷನ್ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆ್ಯಂಡ್ ಅದ್ರ ಮಧ್ಯೆ ಅವನ ಟಾಕ್ಸಿಸಿಟಿ ಟುವರ್ಡ್ಸ್ ವುಮೆನ್, ಟುವರ್ಡ್ಸ್ ಇಸ್ ಫ್ಯಾಮಿಲಿ ಎಷ್ಟು ಜಾಸ್ತಿ ಆಗುತ್ತೆ. ಆ ಮೇಲ್ ಈಗೋ ಆ್ಯಂಡ್ ಮೇಲ್ ಟಾಕ್ಸಿಸಿಟಿದು ಬ್ಯಾಡ್ ಫೇಸ್ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಟೀಸರ್ ನೋಡಿದ್ಮೇಲೆ ಐ ಡೋಂಟ್ ನೋ ಅಷ್ಟೊಂದು ಯೋಚನೆ ಮಾಡಿ ಸೀಕ್ವೆನ್ಸಸ್ ಬರ್ದಿದ್ದಾರಾ ಅಂತ. ಲೈಕ್ ಕನ್ಸಿಡರ್, ರಾಯಾ ಕ್ಯಾರೆಕ್ಟರ್ ಆ ಮಾರ್ಚರಿಗೆ ಬರೋಕ್ಕೆ ಮುಂಚೆ ಅವನ ಡ್ರೈವರ್ಗೆ ಹೇಳ್ತಾನೆ, ನೋಡು ಅಲ್ಲಿಗೆ ಹೋದ್ಮೇಲೆ ಆ ಬಾಂಬ್ದು ಟ್ರಿಗರ್ನ ಗಾಡಿ ಹಿಂದೆ ಹಾಕು, ಅಟ್ಯಾಚ್ ಆಗಿರೋ ಥರ ಇರಬೇಕು. ಆಮೇಲೆ ನಾನು ಗಾಡಿ ಒಳಗೆ ಗಸ್ಕ ಮಾಡೋವಾಗ ಅದು ಅಪ್ ಆ್ಯಂಡ್ ಡೌನ್ ಮೋಷನಲ್ಲಿ ಹೋಗುತ್ತೆ. ನಾನು ಅಪ್ ಆ್ಯಂಡ್ ಡೌನು, ಅವಳು ಅಪ್ ಆ್ಯಂಡ್ ಡೌನು, ಗಾಡಿನೂ ಅಪ್ ಆ್ಯಂಡ್ ಡೌನು, ಸೊ ಆ ಪಂಪ್ ಕೂಡ ಅಪ್ ಆ್ಯಂಡ್ ಡೌನ್. ಹಾಗೆ ಒಂದು ಪಾಯಿಂಟಲ್ಲಿ ಸ್ಪರ್ಮ್ ಮತ್ತು ಬಾಂಬ್ ಎರಡೂ ಡಿಫ್ಯೂಸ್ ಆಗಬೇಕು ಅಂತ. ಲೈಕ್ ಈ ಥರ ರಿಡ್ಯೂಕ್ಯುಲಸ್ ಆಗಿ ಯಾರು ಯೋಚನೆ ಮಾಡ್ತಾರೆ? ಆ್ಯಂಡ್ ನಾನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಗೀತು ಮೋಹನ್ ದಾಸ್ ಅವರು ಮಾಡೋ ಸೀಕ್ವೆನ್ಸಸ್ನ ಎಷ್ಟು ಯೋಚನೆ ಮಾಡಿ ಮಾಡ್ತಾರೆ ಅಂತ, ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ. ಆ್ಯಂಡ್ ನಾನೇನು ಬೇರೆಯವ್ರ ಥರ ಇದು ಗಸ್ಕ ಮಾಡೋದು ನಮ್ಮ ಕಲ್ಚರ್ ವಿರುದ್ಧ ತುಂಬ ಬೋಲ್ಡ್ ಆಯಿತು, ಇವೆಲ್ಲ ಪ್ರಾಬ್ಲಮ್ಯಾಟಿಕ್ ಅಂತ ಹೇಳ್ತಿಲ್ಲ. ಐ ಥಿಂಕ್ ಆ ವುಮೆನೈಸರ್ ಪ್ಲಾಟ್ ಹೆವಿ ಪ್ಲೇ ಆಗುತ್ತೆ ಮೂವಿಲಿ, ಬಟ್ ದ ವೇ ಇಟ್ ಈಸ್ ಪ್ರೆಸೆಂಟೆಡ್ ಆ್ಯಂಡ್ ನ್ಯೂಸ್ ಅವರಿಗೆ ಏನು ಚೂಲ್ ಹಿಡ್ದಿದೆಯೋ ಗೊತ್ತಿಲ್ಲ ಗುರು. ಆ ಟೀಸರ್ ತೋರಿಸೋದಲ್ಲದೆ ಅದರಲ್ಲಿ ಇರೋ ಆ್ಯಕ್ಟ್ರೆಸ್ಸು ಕಂಪ್ಲೀಟ್ ಪಾಸ್ಟ್ ಲೈಫ್, ಕರಿಯರ್, ಪರ್ಸ್ನಲ್ ಫೋಟೋಸ್ ಎಲ್ಲ ಹಾಕಿ ಅವಳ ಕ್ಯಾರೆಕ್ಟರ್ ಜಡ್ಜ್ ಮಾಡ್ತಿದ್ದಾರೆ. ಲೈಕ್ ವಾಟ್ ದ ಇವೆಲ್ಲ ಬಿಟ್ಟರು ಕೂಡ ಈವನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇನ್ನೂ ಬುಲೆಟ್ ಬಿಡದೆ ಅದೇ ಸ್ಲೋ ಮೋಷನಲ್ಲಿ 2000s ಮೂವಿ ಸ್ಟೈಲಲ್ಲಿ ಬೀಳೋದು. ಸೊ ಸಿ, ಇಟ್ಸ್ ನಾಟ್ ಗೀತು ಮೋಹನ್ ದಾಸ್, ಆರ್ ಇಟ್ ಈಸ್ ಗೀತು ಮೋಹನ್ ದಾಸ್ ಇನ್ ಪ್ರೆಷರ್ ಟು ಗ್ಲೋರಿಫೈ ಯಶ್, ಜಸ್ಟ್ ಲೈಕ್ ನಾಗಶ್ವಿನ್ಸ್ ಪ್ರೆಷರ್ ಟು ಗ್ಲೋರಿಫೈ ಪ್ರಭಾಸ್. ಆ್ಯಂಡ್ ಅದ್ರ ಮೇಲೆ ಕೂಡ ಪೋಸ್ಟರ್ಸ್ ಎಲ್ಲ AI ಜನರೇಟೆಡ್ ಅಂತ ಅಲಿಗೇಷನ್ಸ್ ಬರ್ತಿರೋದು ಮೂವಿಗೆ ಒಳ್ಳೆ ಸೈನ್ ಅಲ್ಲ. ಟೀಸರ್ ಸ್ಟಾರ್ಟ್ ಆಗಿದ್ದು ಫಸ್ಟ್ 30 seconds ಕಂಪ್ಲೀಟ್ಲಿ ಶಾಕ್ ಆಗಿದ್ದೆ, ಏನು ಗುರು ಸಿನಿಮಾಟೋಗ್ರಫಿ ಅಂತ. ಯಾವಾಗ ಆ ಕಾರ್ ಬಂತೋ ಎಲ್ಲ ಹಾಳಾಯಿತು. ರೂಮರ್ಸ್ ನಿಜ ಆಗಿಲ್ಲ ಅಂದರೆ ಸಾಕು. ನಿಮಗೆ ಗೊತ್ತಿಲ್ಲ ಅಂದರೆ ಟಾಕ್ಸಿಕ್ ಮೂವಿನ ಯಶ್ ಅವರೇ ಗೋಸ್ಟ್ ಡೈರೆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಹೋಪ್ಫುಲಿ ಇಟ್ ಈಸ್ ಜಸ್ಟ್ ಅ ರೂಮರ್. ಬಟ್ ಇವಾಗ ಟೀಸರ್ ಆ್ಯಂಡ್ ಪ್ರಮೋಷನಲ್ ಮೆಟೀರಿಯಲ್ ನೋಡಿದ್ರೆ 19th March ನನ್ನ ಮನಿ ಇನ್ವೆಸ್ಟ್ಮೆಂಟ್ ದುರಂಧರ್ 2 ಮೇಲೆ. ಅಂದರೆ ಟಾಕ್ಸಿಕ್ ನೋಡೋದೇ ಇಲ್ಲ ಅಂತ ಅಲ್ಲ, ಬಟ್ ಇವಾಗಿನ ಸಿಚುವೇಶನಲ್ಲಿ ಬ್ಲೈಂಡ್ ಆಗಿ ನಾನು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ ಅದು ದುರಂಧರ್ 2 ಮೂವಿ ಮೇಲೆ. ಬಟ್ ಹೋಪ್ಫುಲಿ ಗೀತು ಮೋಹನ್ ದಾಸ್ ನಮಗೆಲ್ಲ ರಾಂಗ್ ಪ್ರೂವ್ ಮಾಡಲಿ, ಆ್ಯಂಡ್ ಟೀಸರೇ ಬೇರೆ ಮೂವಿನೇ ಬೇರೆ ಥರ ಫೀಲ್ ಕೊಡಿಸ್ಲಿ. ಲೆಟ್ ಸಿ, 19th March ಜಾಸ್ತಿ ದೂರ ಇಲ್ಲ. ನನ್ನ ಹತ್ರ ಇವಾಗ 300 ರೂಪೀಸ್ ಇದೆ. ದುರಂಧರ್ 2ಗೆ ಇನ್ವೆಸ್ಟ್ ಮಾಡ್ತೀನಾ, ಟಾಕ್ಸಿಕ್ಗೆ ಇನ್ವೆಸ್ಟ್ ಮಾಡ್ತೀನಾ ನನಗೆ ಗೊತ್ತಿಲ್ಲ. ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ. ಜಾಸ್ತಿ ಪ್ರಿವಿಲೇಜ್ ಆಗಿದ್ದರೆ ಎರಡೂ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಇನ್ನೂ ಜಾಸ್ತಿ ಪ್ರಿವಿಲೇಜ್ ಆಗಿದ್ದರೆ ನನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಟಾಕ್ಸಿಕ್ ಮೂವಿ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.